ದೇವರು ಯಾರು? ಒಂದು ಒಳ್ಳೆ ಪ್ರಶ್ನೆ. ಈ ಪ್ರಶ್ನೆಗೆ ಅನೇಕ ವ್ಯತ್ಯಾಸವಾದ ವಾರ್ತೆಗಳಿಗೆ ಉತ್ತರಗಳಿದೆ. ಕೆಲವರು ಹೀಗೆ ಹೇಳುತ್ತಾರೆ, ದೇವರೇ ಇಲ್ಲವೆಂದು. ಈ ಪ್ರಶ್ನೆಗೆ ನಿಮ್ಮ ಉತ್ತರವು ನೀವು ಇತರರ ಬಳಿ ಹೇಗೆ ನಡೆದುಕೊಳ್ಳುತ್ತೀರಾ ಮತ್ತು ನಿಮ್ಮ ನಿತ್ಯವನ್ನು ಎಲ್ಲಿ ಕಳೆಯುತ್ತೀರಾ ಎಂಬುದನ್ನು ನಿಮಗೆ ನಿಶ್ಚಯಿಸಿ ಕೊಡುತ್ತದೆ. ದೇವರು ಯಾರು ಎಂಬ ನಮ್ಮ ನಂಬಿಕೆಯು ನಾವು ದೇವರನ್ನು ಆರಾಧಿಸುತ್ತೇವೆ ಅಥವಾ ನಾವು ನಮ್ಮನ್ನೇ ಆರಾಧಿಸಿಕೊಳ್ಳುತ್ತೇವಾ ಎಂಬುದನ್ನು ನಿಶ್ಚಯಿಸಿಕೊಳ್ಳುತ್ತದೆ. ನಾವು ದೇವರನ್ನು ಪ್ರೀತಿಸುವುದೇ ಖಂಡಿತ ನಾವು ಮನುಷ್ಯರನ್ನು ಪ್ರೀತಿಸುತ್ತೇವಾ? ಈ ಲೋಕದಲ್ಲಿ 3 ಮುಖ್ಯ ಧರ್ಮಗಳಿವೆ. ಇವೆಲ್ಲವೂ ಎದುರು ಬದಲಾಗಿ ಆದುದರಿಂದ ಅವೆಲ್ಲವೂ ನಿಜವಾಗಿರುತ್ತವೋ? ಈಗ ನಿಮಗೆ ವಿವರಿಸಲಿ. ಕ್ರಿಸ್ತ ಧರ್ಮ ಹೇಳುತ್ತದೆ ಮನುಷ್ಯನಿಗಾಗಿ ದೇವರು ಸತ್ತನೆಂದು. ಮೊಹಮ್ಮದಿಯ ಧರ್ಮ ಹೇಳುತ್ತದೆ ಮನುಷ್ಯರು ದೇವರಿಗಾಗಿ ಸಾಯಬೇಕೆಂದು. ಹಿಂದೂ ಧರ್ಮ ಹೇಳುತ್ತದೆ ನಮ್ಮ ಮನಸ್ಸಿನಲ್ಲಿ ಇಟ್ಟುಕೊಳ್ಳಲು ನೀವು ಮಾಡಿಕೊಳ್ಳುವುದೇ ದೇವರು. ಮೊಹಮ್ಮದಿಯ ಧರ್ಮ ಸರ್ವ ಆರಾಧನೆ. ಹಿಂದೂ ಧರ್ಮ ಸರ್ವ ಆರಾಧನೆ. ಕ್ರಿಸ್ತ ಧರ್ಮ ದೇವರ ಕೃಪೆ. ನಂಬಿಕೆ ಮೂಲಕ ಕ್ರಿಸ್ತೆಯಿಂದಲೇ ರಕ್ಷಣೆ ಹೊಂದಿದರಾಗಿರಿ. ಈ ರಕ್ಷಣೆಯು ನಮ್ಮೊಂದಿಗೆ ಉಂಟಾಗಲಿಲ್ಲ, ಇದು ದೇವರು ವರವೇ. ಎಫೆಸಿಯನ್ಸ್ 2:8 ನೋಡಿರಿ. ನಾವೆಲ್ಲ ತಪ್ಪು ಮಾಡಿದ್ದೇವೆ. ನಾವು ಮಾಡಿದ ತಪ್ಪುಗಳಲ್ಲಿ ಬಹಳ ಕೆಟ್ಟದೊಂದು ಅದು ಯೇಸು ಕ್ರಿಸ್ತನನ್ನು ನಿರಾಕರಿಸುವುದು. ನಾನು ಮಾಡಿದ ಒಳ್ಳೆ ನಿರ್ಣಯ ಹೊಂದಿದೆ, ಅದು ಯೇಸು ಕ್ರಿಸ್ತನನ್ನು ಅಂಗೀಕರಿಸುವುದು. ಯೇಸು ಪ್ರತಿಯೊಬ್ಬರು ನೋಡಿ, ಪೇತ್ರವನ್ನು ನೋಡಿ, ನನ್ನನ್ನು ಯಾರನ್ನುತ್ತೀರಿ ಎಂದು ಪ್ರಶ್ನಿಸಿದರು. ನೀವು ಕ್ರಿಸ್ತನನ್ನು ಯಾರಂತಿದ್ದೀರಾ? ಮತ್ತಾಯ 16:16 ನೋಡಿರಿ. ನಮ್ಮ ಜೀವನದಲ್ಲಿ ಬಹಳ ಮುಖ್ಯವಾದ ಪ್ರಶ್ನೆಗಳಿವೆ. ಹೀಗೆ ಉತ್ತರಿಸಿದರೂ ಅದು ನಮ್ಮ ವರ್ತಮಾನ, ಪೂರ್ವ ಮತ್ತು ಭವಿಷ್ಯದ ಜೀವನವನ್ನು ನಿಶ್ಚಯಿಸುವುದೇ. ನೀವು ಆತನನ್ನು ಯಾರನ್ನುತ್ತೀರಾ? ಯೇಸು ನಮ್ಮನ್ನು ಪ್ರೀತಿಸುತ್ತಾರೆ. ಆಮೇನ್.